ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 2024-25ನೇ ಸಾಲಿನ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಪೇಪರ್ 1 ಅಂದರೆ 2024-25ನೇ ವರ್ಷದ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಬೋರ್ಡ್ನಿಂದ ಮಾದರಿ ಪತ್ರಿಕೆ 1, 2 ಬಿಡುಗಡೆ ಮಾಡಿದ್ದಾರೆ. ಮಾದರಿ ಪತ್ರಿಕೆ 1 ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರ ಒಂದು ಕೀ ಉತ್ತರಗಳನ್ನು ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗೆ ನಿಮಗೆ ಇದರ ಒಂದು ಕೀ ಆನ್ಸರ್ಸ್ PDF ಅನ್ನು ಸಹ ನೀಡ್ತೇನೆ. ಮೊದಲನೇ ಮೇನಲ್ಲಿ ನೋಡಿದಾಗ ಕ್ವಶನ್ ಟ್ಯಾಗ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟ್ಯಾಗನ್ನು ನೀಡಿದೆ. ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ನೋಡಿ, ಇಲ್ಲಿ ಜೋರಿತಾ ಶಿ ಈಸ್ ಎ ಗರ್ಲ್, ಇಲ್ಲಿ ಕಮ್ಸ್ ಎಸ್ ಇದೆ, ಸೊ ಡಸ್ ಅಂತಕ್ಕಂತಹ ಒಂದು ನಾವು ಹೆಲ್ಪಿಂಗ್ ವರ್ಬನ್ನು ತಗೋಬೇಕು. ಡಸ್ ನೋಡಿ ಇಲ್ಲಿದೆ, ಆಪ್ಷನ್ ಎ ಮತ್ತು ಆಪ್ಷನ್ ಬಿ ನಲ್ಲಿ ಡಸ್ ಇದೆ, ಮತ್ತು ಸೆಂಟೆನ್ಸಲ್ಲಿ ನಾಟ್ ಇಲ್ಲ, ಸೊ ಡಸಂಟ್. ಈ ಡಸಂಟ್ ಇರ್ತಕ್ಕಂತಹ ಈ ಆನ್ಸರ್ ಏನಾಗಿರುತ್ತೆ, ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಟ್ಯಾಗ್. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಿದೆ. ಪ್ರಿಫೇರ್ ಎ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್. ಇದು ಏನು, ಗಿವಿಂಗ್ ಅಡ್ವೈಸ್. ಓಕೆ, ಒಂದು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿ ಫಾಲೋ ಮಾಡಿ ಅಂತಕ್ಕಂಥದ್ದು ಒಂದು ಅಡ್ವೈಸ್ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇನ್ನು ಮೂರನೇ ಪ್ರಶ್ನೆಗೆ ಬಂದಾಗ ಇಫ್ ಕ್ಲಾಸ್ ಇದೆ. ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ನೀಡಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವುಡ್ ಹ್ಯಾವ್. ಇನ್ನು ನಾಲ್ಕನೆಯ ಒಂದು ಕ್ವಶನನ್ನು ನೋಡೋದಾದರೆ ಚೂಸ್ ದಿ ಪ್ಯಾಸಿವ್ ಫಾರ್ಮ್ ಫಾರ್ ದ ಗಿವನ್ ಸೆಂಟೆನ್ಸ್. ಇಲ್ಲಿ ಐ ಆಮ್ ಪರ್ಚೇಸಿಂಗ್ ಎ ಕಾರ್. ಇಲ್ಲಿ ಎ ಕಾರ್ ನಾವು ಮೊದಲಿಗೆ ಸಬ್ಜೆಕ್ಟ್ಗೆ ಬರ್ಕೋಬೇಕು, ಮತ್ತು ಇಲ್ಲಿ ಆ್ಯಮ್ ಇರ್ತಕ್ಕಂಥದ್ದು ಎ ಕಾರ್ ಬಂದಾಗ ಈಸ್ ಆಗಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಎ ಕಾರ್ ಈಸ್ ಎರಡು ಹತ್ರ ಇದೆ, ಆಪ್ಷನ್ ಎ ಆಪ್ಷನ್ ಡಿ. ಮತ್ತು ಇಲ್ಲಿ ING ಫಾರಮ್ ಕೊಟ್ಟಿರೋದ್ರಿಂದ ಬೀಯಿಂಗ್ ಅಂತಕ್ಕಂತಹ ವರ್ಡ್ ಇರಬೇಕು. ನೋಡಿ, ಇಲ್ಲಿ ಬೀಯಿಂಗ್ ಅಂತ ಇರತಕ್ಕಂಥದ್ದು ಆಪ್ಷನ್ ಡಿ ನಲ್ಲಿದೆ. ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಇಸ್ ದಿ ರೈಟ್ ಆನ್ಸರ್. ನಂತರ ಇನ್ನು ಫಿಫ್ತ್ ಕ್ವಶನ್ಗೆ ಬಂದಾಗ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllables. 2 syllables ಅಂತಿದೆ. ಇಲ್ಲಿ ಚೈಲ್ಡ್ 1 syllable, ಮಿಲ್ಕ್ 1 syllable, ಕಲರ್ ಅಂತಕ್ಕಂಥದ್ದು 2 syllable ಆಗಿರುತ್ತೆ, ಸ್ಕೂಲ್ ಅಂತಕ್ಕಂಥದ್ದು ಸಿಂಗಲ್ ಸಿಲಬಲ್ ಆಗಿರುತ್ತೆ. ಆನ್ಸರ್ ಕಲರ್ 2 syllable ವರ್ಡ್. ಇನ್ನು ಟ್ವಿಂಕ್ಲಿಂಗ್ ಸ್ಟಾರ್, ನೋಡಿ ಇಲ್ಲಿ ಟ್ವಿಂಕ್ಲಿಂಗ್ ಸ್ಟಾರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಐ ನೀಡ್ ಸಮ್ ವಾಟರ್. ಸಮ್ ಅಂತಕ್ಕಂಥದ್ದು ಇಲ್ಲಿ ಅಡ್ವರ್ಬ್ ಆಗಿರುತ್ತೆ. ಸಮ್ ವಾಟರಲ್ಲಿ ಸಮ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿರುತ್ತೆ. ನಂತರ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್ ಅನ್ನು ಕೇಳಿದ್ದಾರೆ. ರವೀಶ್ ಈಸ್ ಡ್ಯಾಶ್ ಫೇಮಸ್ ಡಾಕ್ಟರ್. ಫೇಮಸ್ ಎಫ್ ಅಂತಕ್ಕಂಥದ್ದು ಇಲ್ಲಿ ಫಾ ಒಂದು ಕಾನ್ಸನೆಂಟ್ ಸೌಂಡ್ ಆಗಿರೋದ್ರಿಂದ ಇಲ್ಲಿ ಫೇಮಸ್, ಎ ಫೇಮಸ್ ಡಾಕ್ಟರ್ ಅಂತಕ್ಕಂಥದ್ದು ಕರೆಕ್ಟ್ ಆರ್ಟಿಕಲ್, ಎ ಆರ್ಟಿಕಲ್ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದಾಗ fill in the blanks with appropriate preposition. ರಾಜು ಗೋಸ್ ಟು ಸ್ಕೂಲ್. ಇಲ್ಲಿ ಬೈ ಫೂಟ್ ಅಥವಾ ಆನ್ ಫೂಟ್, ಬೈ ಆರ್ ಆನ್ ಬರುತ್ತೆ. ಇಲ್ಲಿ ಬೈ ಫೂಟನ್ನು ನಾವು ಕರೆಕ್ಟಾಗಿ ಪ್ರಿಪೋಸಿಷನನ್ನು ನೀಡಬಹುದಾಗಿರುತ್ತೆ. ನಂತರ fill in the blanks with suitable linker. ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್ ಆರ್ ಬಸ್. ಇಲ್ಲಿ ಆರ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು 11ನೇ ಕ್ವಶನ್ಗೆ ಬಂದಾಗ 11th ಕ್ವಶನ್ fill in the blanks with appropriate tense form of the verb given in brackets. ವಿಶ್ವನಾಥ್ ವರ್ಕ್ ಇನ್ ಎ ಗೌರ್ಮೆಂಟ್ ಸ್ಕೂಲ್ ಅಂತಿದೆ. ವಿಶ್ವನಾಥ್ ಅನ್ನೋದು ಸಿಂಗುಲರ್ ಇರೋದ್ರಿಂದ ಇದು ಪ್ರೆಸೆಂಟ್ ಸಿಂಪಲ್ ಬರುತ್ತೆ, ವರ್ಕ್ಸ್. ಇಲ್ಲಿ ವರ್ಕ್ಸ್ ಅಂತಕ್ಕಂತಹ ವರ್ಬ್ ಫಾರಮನ್ನು ಬರಿಬೇಕಾಗತ್ತೆ. ನಂತರ ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ದ ಆಫೀಸರ್ ಗೇವ್ ರಿಸೈನ್ ಲೆಟರ್ ಟು ಈಸ್ ಬಾಸ್ ಅಂತಿದೆ. ರಿಸೈನ್ ಅಂತಕ್ಕಂಥದ್ದನ್ನು ನಾವು ನೌನ್ಗೆ ಚೇಂಜ್ ಮಾಡಿದಾಗ ರೆಸಿಗ್ನೇಷನ್, RESIGNATION, ರೆಸಿಗ್ನೇಷನ್ ಅಂತ ಬರೀಬೇಕು. ನೆಕ್ಸ್ಟ್ 13th ಯೂಸ್ ದ ವರ್ಡ್ ಬ್ರಷ್ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್. ಇಲ್ಲಿ ಐ ಬ್ರಷ್ ಮೈ ಟೀತ್, ಐ ಬ್ರಷ್ಡ್ ಮೈ ಟೀತ್, ಮೈ ಸಿಸ್ಟರ್ ಬ್ರಷ್ಡ್ ಹರ್ ಟೀತ್. ಈ ರೀತಿ ಬ್ರಷ್ ಅನ್ನೋದು ವರ್ಬ್ ಪ್ಲೇಸಲ್ಲಿಟ್ಟು ಸೆಂಟೆನ್ಸನ್ನು ಬರೀಬಹುದು. ನಂತರ ಚೇಂಜ್ ದ ಸೆಂಟೆನ್ಸ್ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಕೊಟ್ಟಿದೆ. ಬೆಂಗಳೂರು ಈಸ್ ದಿ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ. ಕಂಪ್ಯಾರಿಟಿವ್ ಡಿಗ್ರಿ ಬರೆದಾಗ ಬೆಂಗಳೂರು ಈಸ್
ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಇನ್ನು 15ಗೆ ಬಂದಾಗ ರಿಪೋರ್ಟೆಡ್ ಸ್ಪೀಚ್ಗೆ ಕೊಟ್ಟಿದ್ದಾರೆ. ಐ ಮೆಟ್ ಮೈ ಫ್ರೆಂಡ್ ಯೆಸ್ಟರ್ಡೇ. ಇಲ್ಲಿ ಗಿರೀಶ್ ಸೆಡ್ ಟು ಮನು ದಟ್ he had met his friend previous day. He had met his friend previous day. Girish said to Manu that he had met his friend previous day. ನಂತರ ಫ್ರೇಮ್ ಎ ಕ್ವಶನ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆಸ್ ಎ ಆನ್ಸರ್. ಇಲ್ಲಿ 4 ಟೈಮ್ಸ್ ಅಂತಿದೆ. ಹೌ ಮೆನಿ ಟೈಮ್ಸ್ ಡಸ್ ಪೀಟರ್ ವಾಶ್ ಈಸ್ ಕ್ಲಾತ್ಸ್ ಎ ವೀಕ್? ಇನ್ನೊಂದ್ಸಲ ಹೇಳ್ತೀನಿ. How many times does Peter wash his clothes a week? ಇನ್ನು ನಂತರ ಬಂದಾಗ ಎಡಿಟಿಂಗ್ ಎರರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಈಸ್ ಫ್ರೆಂಡ್ ಅಂತ ಇದೆ. ಇಲ್ಲಿ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್, ಸ್ಪೆಲ್ಲಿಂಗನ್ನು ಕರೆಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ಪೆಲ್ಲಿಂಗನ್ನು ನೋಡಿದಾಗ ಇಲ್ಲಿ ಮೂವ್ಮೆಂಟ್ MOVEMENT ಮೂವ್ಮೆಂಟ್ ಅಂತಿದೆ. ಈ ಮೂವ್ಮೆಂಟನ್ನು ನಾವು ಮೊಮೆಂಟ್ ಅಂತೇಳಿ ಚೇಂಜ್ ಮಾಡಬೇಕಾಗುತ್ತೆ. MOMENT ಮೊಮೆಂಟ್ ಆ್ಯಂಡ್ ರನ್ ಕ್ವಿಕ್ ಟು ಹೆಲ್ಪ್ ಈಸ್ ಫ್ರೆಂಡ್. ಇಲ್ಲಿ ಬಿ ನೋಡಿದಾಗ ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಇಲ್ಲಿ ಕ್ವಿಕ್ ಅಂತ ಇದೆ, ಅದನ್ನು ಕ್ವಿಕ್ಲಿ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಇನ್ನು ಕ್ವಶನ್ ಆನ್ಸರ್ಸ್ಗೆ ಬಂದಾಗ 2 ಮಾರ್ಕ್ಸ್ ಕ್ವಶನ್. ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ ಇದೆ. Swami's classmates looked at him with respect. Teachers patted his back and headmaster said, "You are a true scout." Ambedkar had a great thirst for books. Justify ಅಂತಿದೆ. Ambedkar was a voracious reader. ಈ ಉತ್ತರವನ್ನೇ ಬರೀಬೇಕಾಗುತ್ತೆ. What attempts did Smita make to fulfill Anand's wish ಅಂದಾಗ Smita went on the stage and requested Pandit Ravi Shankar and Ustad Allah Raka to play for the Anand. ಈ ಉತ್ತರವನ್ನು ಬರೀಬೇಕು. Science and hope of survival ನಿಂದ Why does Kailis Baruch say scientists are the most practical people in the world? ಈ ಒಂದು ಕ್ವಶನ್ ಅನ್ನು ನೀಡಿರ್ತಾರೆ. ಇಲ್ಲಿ ಇದಕ್ಕೆ ಉತ್ತರವಾಗಿ through their work the scientists we have medicines, electronics, new source of energy, mode of transports, green revolution and all. So this proves that the scientists are the most practical people in the world. ಇನ್ನು 22nd ಕ್ವಶನ್ಗೆ ಬಂದಾಗ ಜಾಜ್ ಪ್ಲೇಯರ್ನಿಂದ ನೀಡಿದೆ. ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ಜಾಜ್ ಪ್ಲೇಯರ್ ವೈಲ್ ಹಿ ವಾಸ್ ಪ್ಲೇಯಿಂಗ್ ಮ್ಯೂಸಿಕ್. ವೈಲ್ ಪ್ಲೇಯಿಂಗ್ ಮ್ಯೂಸಿಕ್, ಜಾಜ್ ಪ್ಲೇಯರ್ ಅಸ್ಯೂಮ್ಸ್ ಹಿಮ್ಸೆಲ್ಫ್ ಹಿ ಗಾದರ್ ದ ವಿಂಗ್ಸ್ ಆ್ಯಂಡ್ ಫ್ಲೈಸ್ ಹೈಯರ್ ಲೈಕ್ ಎ ಬರ್ಡ್ ಆ್ಯಂಡ್ ಥ್ರೂ ಈಸ್ ಮ್ಯೂಸಿಕ್ ಹಿ ಕ್ಯಾನ್ ಡ್ರಾ ದ ಪೀಪಲ್ ಟುವರ್ಡ್ಸ್ ಹಿಮ್. ಈ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 23ನೇ ಪ್ರಶ್ನೆ ಸಪ್ಲಿಮೆಂಟರಿ ಕ್ವಶನ್ಸ್ ಇಂದ. ವೈ ವರ್ ಬಾಬು ಅಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ದ ಸ್ಟೂಡೆಂಟ್ಸ್ ವರ್ ಮಾರ್ಚಿಂಗ್? Because the students marched silently without slogans and shouts. So Babu and Manju thought that the students were afraid of police. So they were bit disappointed because Babu and Manju were expected the march would be very violent. How did Dicky Dolma prepare herself for the scaling of Mount Everest? Idu kottidare. Illi Dicky Dolma got A+ in all the tests and she went for expedition for 3 mountains before going to the Mount Everest, and she has determination and zeal, and she practiced every day 6 hours scaling the mountains before going to the Mount Everest. ಈ ರೀತಿ ಆನ್ಸರ್ ಬರೀಬೇಕಾಗುತ್ತೆ. ನಂತರ why life for Hanif in the beginning was never a smooth sail ಕೊಟ್ಟಿದ್ದಾರೆ. Hanif lost his father and mother is traveling in the broadcasting wing, and Hanif and his brothers has to stay in home. So life for Hanif in the beginning never a smooth sail. ಈ ಉತ್ತರವನ್ನು ಬರೀಬೇಕಾಗುತ್ತೆ. Then what hardships did Wangji undergo on his way find the bird of happiness? He met 3 monsters and he was punished by the 3 monsters. First monster punished him to walk in the sky. Second monster punished him to walk without food, and third monster punished him by gouging his eyes out. ಈ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 25ನೇ ಪ್ರಶ್ನೆಗೆ ಬಂದಾಗ 3 ಮಾರ್ಕ್ಸ್ ಕ್ವಶನ್. ಇಲ್ಲಿ ಗಿವ್ ಎ ಬ್ರೀಫ್ ಅಕೌಂಟ್
ಆಫ್ ಹೌ ಬಲೇಶ್ವರ್ ಹೆಲ್ಪ್ಡ್ ದ ಗರ್ಲ್ ಆನ್ ದ ಟ್ರ್ಯಾಕ್ಸ್ ಕೊಟ್ಟಿದ್ದಾರೆ. ಹೌ ಬಲೇಶ್ವರ್ ಸೇವ್ಡ್ ರೋಮಾ ಈ ಉತ್ತರವನ್ನು ಬರೀಬೇಕು. ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ಮದರ್ ಅರ್ತ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಕೊಟ್ಟಿದ್ದಾರೆ. ಐ ಆಮ್ ದ ಲ್ಯಾಂಡ್ ಸಮರಿಯನ್ನು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು 6th ಮೇನ್ ಎಕ್ಸ್ಟ್ರಾಕ್ಟ್ಸ್ಗೆ ಬಂದಾಗ ವೈ ವುಡ್ ವಿ ವುಡ್ ಬೈ ಆ್ಯಂಡ್ ದ ಮನಿ ವಾಸ್ ರೆಡಿ. ಇದು ಹೂ ಡಸ್ ವಿ ರೆಫರ್ ಟು ಅಂದಾಗ ಅಮೆರಿಕನ್ಸ್. ವಾಟ್ ಡಿಡ್ ದೇ ಬೈ ಅಂದಾಗ ಡಾನ್ ಅನ್ಸೆಲ್ಮೋಸ್ ಪ್ರಾಪರ್ಟಿ. ವೈ ಡಿಡ್ ದೇ ವಾಂಟ್ ಟು ಬೈ ಇಟ್ ಅಂದಾಗ ಡಾನ್ ಅನ್ಸೆಲ್ಮೋಸ್ ಪ್ರಾಪರ್ಟಿ ವಾಸ್ ಹ್ಯಾವ್ ಎ ಬ್ಯೂಟಿಫುಲ್ ಹೌಸ್ and orchard. There is a little creek in his land and it was very beautiful. So ಈ ಉತ್ತರವನ್ನು ಬರೀಬೇಕು. In 28th ಈ ಎಕ್ಸ್ಟ್ರಾಕ್ಟ್ ನೋಡಿ, he is under treatment and will soon be fine. ಇದು ಕಲರ್ಸ್ ಆಫ್ ಸೈಲೆನ್ಸ್ ಇಂದ ಕೊಟ್ಟಿದ್ದಾರೆ. ಹೂ ಇಸ್ ದ ಸ್ಪೀಕರ್ ಅಂದಾಗ ಇಲ್ಲಿ ಸ್ಪೀಕರ್ ಬಂದಾಗ ಅವತಾರ್ ನಾರಾಯಣ್. ವೆನ್ ವಾಸ್ ದಿಸ್ ಸ್ಟೇಟ್ಮೆಂಟ್ ಮೇಡ್ ಅಂದಾಗ ವೆನ್ ದೇ ವೆಂಟ್ ಇನ್ ಸರ್ಚ್ ಆಫ್ ಸ್ಕೂಲ್ ದೇರ್ the school refused admission. There Avatar Narayan made this statement. Then what is the tone of the speaker andaga, here the tone of the speaker is angry. Allondu angry enna helabodu, and even is optimistic about his son. Optimistic tone annu saha helabodu. Nantara there are limits to patience sir. Idu discovery part dinda needalagide. Who made the statement andaga Diago. Why did he say so andaga, because he lost his patience, he want to go back to Spain. Then when was it said andaga, when Diago talking with Pedro, there the seamen were drinking and singing. There Pedro is trying to stop them, then he made this statement. 30th question extract nodadare, with the teacup circling around me like the planets around the sun. Who is the speaker andaga, the poet Norman Nicholson. Where does the speaker experience this andaga, he experienced this in space. Why do teacups circle around the person nodadaga, because there is no gravity in the space. ಈ ಉತ್ತರವನ್ನು ಬರೀಬೇಕು. ಇನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರೊಫೈಲ್ ರೈಟಿಂಗ್ ಈಸಿಯಾಗಿ ನೀಡಿದೆ. ಅದಾದ ನಂತರ ಸ್ಟೋರಿ ಒಂದು ಪಿಕ್ಚರನ್ನು ನೋಡಿ ಈ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ನೀಡಿರ್ತಾರೆ. ನಂತರ ಬಂದಾಗ ಇಲ್ಲಿ ಪೊಯಮನ್ನು ನೀಡಿದ್ದಾರೆ, ಪ್ಯಾಸೇಜ್ ಇದೆ. ಈ ಒಂದು ಕ್ವಶನ್ ಪೇಪರನ್ನು ಈ PDF ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಕೀ ಆನ್ಸರ್ಸನ್ನು ಮಾಡಿ ನಿಮಗೆ ಕೀ ಆನ್ಸರ್ಸನ್ನು ಸಹ ನೀಡ್ತೇನೆ. ತಪ್ಪದೆ ನೀವು ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಮುಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ.